Every cinema casting plays a major role. We wanted to surprise the audience with casting. ನನ್ನ ಪ್ರತಿ ಸಿನಿಮಾಲು ನನ್ನ ತಲೆಯಲ್ಲಿ ಏನು ಅಂತಂದರೆ, ನಾನು ಮಾಡೋ ಕಾಸ್ಟಿಂಗಿಂದ ಆಡಿಯನ್ಸ್ ಸರ್ಪ್ರೈಸ್ ಆಗಬೇಕು. ಈ ಮನುಷ್ಯ ಈ ಕ್ಯಾರೆಕ್ಟರ್ ಮಾಡ್ಬೋದು ಅನ್ನೋದು ಗೊತ್ತಾಗಬೇಕು ಅವ್ರಿಗೆ. ಸೊ ಆ ಪೊಟೆನ್ಷಿಯಲ್ ಇರೋ ನಟರು ಇದ್ದಾರೆ ನಮ್ಮಲ್ಲಿ. ಈ ಸಿನಿಮಾದಲ್ಲೂ ಅವರು ಆ ರೀತಿ ನಟರನ್ನೇ ಹಾಕೊಂಡಿದ್ವಿ. ಈ ಕ್ಯಾರೆಕ್ಟರ್ ಸ್ಕೆಚ್ ಅಂತ ಇರುತ್ತೆ. ಒಂದು ಕ್ಯಾರೆಕ್ಟರ್ ಸ್ಕೆಚ್ ಬಂದಾಗ ಏನು ಮಾಡುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಟ್ರೇಟ್ಸ್ ಇರುತ್ತೆ. ಸೊ ನಮ್ಗೆ ಇದು ಟ್ರಾನ್ಸಿಷನಲ್ ಸಿನಿಮಾ ಅಲ್ಲಿ, ಯಾಕಂದರೆ ವಿ ವಾಂಟೆಡ್ ಅ ನ್ಯೂ ಸ್ಟಾರ್ ಟು ಬಿ ಬಾರ್ನ್. ಸೊ ಇವಾಗ ನಾವು ಯುವ ಅವ್ರನ್ನ ಒಂದು ಸ್ಟಾರಾಗಿ ಟ್ರೀಟ್ ಮಾಡ್ತಿದ್ದೀವಿ ಅಂದಾಗ ಅವ್ರ ಜೊತೆಗೆ ಬರೋ ಆರ್ಟಿಸ್ಟ್ಗಳು ಕೂಡ ಮುಂದೆ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಮಾಡೋ ರೀತಿಯ ಪಾತ್ರಗಳೇ ಬರಲಿ ಅನ್ನೋದು ನಮ್ಮ ತಲೆಯಲ್ಲಿ ಇತ್ತು. ರೋಹಿತ್ ಸರ್ ಸುಮಾರು ಸತಿ ನಾವು ಸೆಪ್ರೇಟ್ ಆಗಿ ಮೀಟ್ ಮಾಡಿಕೊಂಡು ನನಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳೋರು. ಕಾಸ್ಟಿಂಗ್ ಕರೆಕ್ಟ್ ಆಗಿದ್ರೆ 50% ಆಫ್ ದ ಸಿನಿಮಾ ಇಸ್ ಒನ್ ಅಂತ ಅಂತಾರೆ. ಅದಾದ ನಂತರ ಜಯಣ್ಣ ಅವ್ರ ಐಡಿಯಾ ಬಂದ್ಬಿಟ್ಟು ಈ ಹೀರೋಯಿನ್ ಸಂಜನಾ ಅವ್ರದಿತ್ತು. ತುಂಬಾ ಒಳ್ಳೆ ಹುಡುಗಿ, ಕನ್ನಡದ ಹುಡುಗಿರು ಸಿಗೋದಿಲ್ಲ, ಆರ್ಟಿಸ್ಟ್ ಆಕ್ಟಿಂಗ್ ಮಾಡಿಸಲ್ಲ ಅಂತ ಹೇಳಿದಾಗ ಸಂಜನಾ ಸ್ಟುಡ್ ಔಟ್. ಅವ್ರನ್ನ ನಾವು ಈಸಿಯಾಗಿ ಕಾಸ್ಟ್ ಮಾಡ್ಬೋದು ಈ ಕ್ಯಾರೆಕ್ಟರ್ಗೆ ಅಂತ. ನನಗೆ ಇಷ್ಟು ದಿನ ಯಾವ ಥರ ಪಾತ್ರ ಪ್ಲೇ ಮಾಡಬೇಕು ಅನ್ನೋ ಆಸೆ ಇತ್ತು. ಐ ಆಮ್ ವೆರಿ ಲಕ್ಕಿ ದಟ್ ಎಕ್ಕಾದಲ್ಲಿ ನಾನು ಅದೇ ಪಾತ್ರ, ನಾನು ಒಂಥರ ಡ್ರೀಮ್ ರೋಲ್ ಅಂತ ಹೇಳ್ಬೋದು, ಆ ಥರ ಪಾತ್ರ ನನಗೆ ಸಿಕ್ಕಿದೆ. ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಪ್ಲೇಯಿಂಗ್ ಇಟ್. ಸಂಪದಾ ವಾಸ್ ಅ ಫ್ರೆಶ್ ಫೇಸ್ ಅಗೇನ್, ಆ್ಯಂಡ್ ವಿ ವಾಂಟೆಡ್ ಸಮ್ಮನ್ ಹೂ ಲುಕ್ಸ್ ಗ್ಲಾಮ್ ಬಟ್ ಕನ್ನಡ ಮಾತಾಡೋ ಹುಡುಗಿ ಬೇಕಿದ್ರೆ. ಅದೇ ರೋಹಿತ್ ಪದಕಿ ಅವರೇ ಕಾಂಟ್ಯಾಕ್ಟ್ ಮಾಡಿದ್ದು. 1 month they were also deciding. So that is how I got into Ekka. ಸಾಧು ಸರ್ ನಾವು ಕಾಸ್ಟ್ ಮಾಡಿದ್ದೀವಿ. ನನ್ನ ಪ್ರಕಾರ ಸಾಧು ಸರ್ ಅವ್ರ ಕೆರಿಯರಲ್ಲಿ ಮಾಡಿರೋ ವಿಭಿನ್ನವಾದ ಪಾತ್ರ ಅಂದರೆ ಇದು. ಯಾಕೆಂದರೆ ವಿಭಿನ್ನ ಅಂತ ನಾವೆಲ್ಲರೂ ಎಲ್ಲ ಸಿನಿಮಾಲ್ಲೂ ಹೇಳ್ತೀವಿ. ಈಗ ಕಾಮಿಡಿ ಮಾಡಿಸ್ತಾ ಜೊತೆಗೆ ಒಂದು ಎಮೋಷನ್ ತರೋದಿದೆಯಲ್ಲ, ಅದು ಈ ಸಿನಿಮಾಲಿ ಸಾಧು ಸರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮನ್ನು ಯಾವ ಥರ ಬಳಸ್ಕೋಬೇಕು, ಸಾಧು ಕೋಕಿಲ ಏನು ಡೈಲಾಗ್ ಕೊಡಬೇಕು, ಯಾವ ಥರ ಅವ್ರನ್ನ ಯೂಸ್ ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಿರ್ದೇಶಕರು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಡಾಕ್ಟರ್ ಸೂರ್ಯ ಅವ್ರು ಮಾಡಿದ್ದಾರೆ. ರೋಹಿತ್ ಮಾತಾಡಿದ್ರು, ಸರ್ ಒಂದ್ಸತಿ ಬನ್ನಿ, ಒಂದ್ಸತಿ ಮೀಟ್ ಆಗೋಣ ಅಂತ. ನಾನು ಏನಪ್ಪ ಮಾಡ್ತೀನಿ ಆ್ಯಕ್ಟಿಂಗು ಅಂದರೆ, ಇಲ್ಲ ಸರ್ ನೀವು ಒಂದ್ಸತಿ ಬನ್ನಿ ಸರ್ ಅಂದು. ಸೊ ಹೋಗಿ ಆಫೀಸಲ್ಲಿ ಮೀಟ್ ಆದಾಗ ನನಗೆ ಕಥೆನೂ ತುಂಬ ಇಷ್ಟ ಆಯಿತು. ಸೊ ಒನ್ ಡೇ ಗುರು ಅವ್ರ ಆಫೀಸಿಗೆ ನನ್ನ ಕರೆಸ್ಕೊಂಡು, ನಾನು ಮತ್ತು ಸೂರಿ ಒಂದು ಕಾಂಬಿನೇಷನ್ ಇದೆ ಆ್ಯಕ್ಚುಲಿ, ಸೂರಿ ಡೈರೆಕ್ಟರ್ ಸರ್. ಸೊ ಅಲ್ಲಿಂದ ಶುರು ಆಯಿತು ಆ್ಯಕ್ಚುಲಿ. ನನಗೆ ರೋಹಿತ್ ಪದ್ಕಿ ಅವರ ಕೋ ಡೈರೆಕ್ಟರ್ ಫೋನ್ ಮಾಡಿ, ಈ ಥರ ಕ್ಯಾರೆಕ್ಟರ್ ಇದೆ, ಅದಕ್ಕೂ ಮುಂಚೆ ಫಸ್ಟ್ ಡೇಟ್ಸ್ ಹೇಳ್ಬಿಡಿ ಫ್ರೀ ಇದೆಯಾ ಅಂತ. ಬಿಫೋರ್ ದ ಸ್ಟೋರಿ ಡೇಟ್ ಕೇಳಿದ್ರು. ಸೊ ಫಾರ್ಚುನೇಟ್ಲಿ ಗಾಡ್ಸ್ ಗ್ರೇಸ್ ಅವ್ರು ಕೇಳಿದ ಡೇಟ್ಸ್ ವರ್ ಅವೈಲೇಬಲ್. ಹಾಗಾಗಿ ನನಗೆ ಟು ಬಿ ಅ ಪಾರ್ಟ್ ಆಫ್ ಎಕ್ಕ ಒಂದು ಆಪರ್ಚುನಿಟಿ ಸಿಕ್ತು. ಹುಡುಗಿ ಬೇಕಿತ್ತು, ಒಂದು ಚಿಕ್ಕ ಹುಡುಗಿ ಬೇಕಿತ್ತು ನಮ್ಗೆ. ಆಲ್ಸೋ ಆ ಹುಡುಗಿಗೆ ಆಕ್ಟಿಂಗ್ ಬರಬೇಕು. ಅಂದರೆ ಸುಮ್ಮನೆ ಮುದ್ದಾಗಿ ಕಾಣಿಸೋದು ಇದಾಗಿ ಆ ರೀತಿ ಇರದೇನೆ ನಟನೆ ಮಾಡಿ ಜನಗಳನ್ನ ನಗಿಸಿ ಅಳಿಸಿ ಒಂದು ಸಿಂಪತಿ ಬರೋ ರೀತಿ ಮಾಡೋವಂಥ ಒಂದು ಹುಡುಗಿ ಬೇಕಿತ್ತು ನಮಗೆ. ಸೊ ನಾನು ಆರ್ಯನ್ ನೋಡಿದ ತಕ್ಷಣ ವೆರಿ ಫಸ್ಟ್ ರಿಯಾಕ್ಷನ್ ಈ ಹುಡುಗಿ ನಾವು ಹಾಕೋಣ. ಬಟ್ ಎಷ್ಟೇ ಮೂವೀಸ್ ಬಂದ್ರು, ಸೀರಿಯಲ್ಸ್ ಬಂದ್ರು, ಏನೇ ಬಂದ್ರು ಅವಳು ಇಲ್ಲ 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 ಹೇಳ್ತಾ ಇದ್ಲು. ಸೊ ನಾವು ಯಾರು ಫೋನ್ ಮಾಡಿದ್ರು ಸಾರಿ ಅವಳು ಈಗ ಮಾಡ್ತಿಲ್ಲ ಅಂತ. ಸೊ ಇದು ಕಾರ್ತಿಕ್ ಅವರು KRG ಸ್ಟುಡಿಯೋಸಿಂದ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿ, ಹೀಗೊಂದು ರೋಲ್ ಇದೆ, ತುಂಬ ಚೆನ್ನಾಗಿದೆ, ನಿಮ್ಮ ಮಗಳನ್ನ ಕಾಸ್ಟ್ ಮಾಡೋ ಪ್ಲ್ಯಾನ್ ಇದೆ, ಮಾಡಬಹುದಾ ಅಂತ. ಸೊ ಹಸ್ಬೆಂಡ್ ನನ್ನ ಕಾಲ್ ಮಾಡಿ ಕೇಳಿದ್ರು. ನಾನು ಅವಳ ಹತ್ರ ಮಾಡ್ತೀಯಾ, ಆ್ಯಸ್ ಯೂಶ್ವಲ್ ಅವಳು ಇಲ್ಲ ಅಂತಾಳೆ ಅಂದ್ಕೊಂಡು ಕೇಳಿದೆ, ಮಾಡ್ತೀಯಾ, ಸರ್ಪ್ರೈಸಿಂಗ್ಲಿ ಮಾಡ್ತೀನಿ ಅಂದ್ಲು ಅವಳು. ಬಹಳ ಖುಷಿ ಆಗುತ್ತೆ, ಯಾಕೆಂದರೆ ಇದ್ರ ಪಾರ್ಟ್ ಆಗಿರೋದು ಒಂದು 4 ಸೀನ್ ಇರ್ಬೋದು, ಬಟ್ ವೆರಿ ನೈಸ್ ರೋ. ಇಡೀ ಸಿನಿಮಾ ಮಜಾ ಕೊಡ್ತಾ ಹೋಗುತ್ತೆ ನಿಮಗೆ, ಇಡೀ ಸಿನಿಮಾ ನೋಡ್ತಾ ಹೋಗ್ತಿದ್ದಂತೆ. ರೋಹಿತ್ ಸರ್ ಅವರು ಈ ಸಿನಿಮಾದ ನಿರ್ದೇಶಕರು ಅಂತ ಗೊತ್ತಾದ್ಮೇಲೆ ನಾನು ಅವ್ರಿಗೊಂದೇ ಮಾತು ಹೇಳಿದ್ದು, ನನಗೆ ಇವರೇ ಈ ಸಿನಿಮಾ ಡೈರೆಕ್ಟರ್ ಅಂತ ಹೆಸರೇನಿದ್ರೆ ಸಾಕಾಗಿತ್ತು, ನನ್ನ ಪಾತ್ರದ ಡೀಟೇಲ್ಸ್ ನೀವೇನು ಕೊಡಬೇಕಾಗಿರಲಿಲ್ಲ ಅಂತ. ಪೂರ್ಣಚಂದ್ರ ಇಸ್ ಒನ್ ಆಫ್ ದಿ ಫ್ಯಾಂಟಾಸ್ಟಿಕ್ ಆಕ್ಟರ್ಸ್. ಕನ್ನಡದ ಸೊಗಡು ಅಂತ ನಾವೇನಂತೀವಿ ಅದು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಬರೆಯುವಂಥ ಒಬ್ಬ ಡೈರೆಕ್ಟರ್ ಆ್ಯಂಡ್ ರೈಟರ್ ಅವರು. ಸೊ ಅವ್ರ ಸಿನಿಮಾದಲ್ಲಿ ಆಲ್ರೆಡಿ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಗೊತ್ತಿದ್ದರಿಂದ, ಸೊ ಮತ್ತೆ ನನಗೆ ಈ ಕತೆ ಮತ್ತು ಈ ಪಾತ್ರ ಕೇಳಿದ ತಕ್ಷಣ ಮತ್ತು ಅವರು ನನಗೊಂದು ರೆಫರೆನ್ಸ್ ಕೊಟ್ಟಾಗ ಅದು ನನಗೆ ಭಾಳ ಇಷ್ಟ ಆಯಿತು. ಅವ್ರು ಏನು ಹೇಳಿದ್ರು ಆ ಲೈನು ನನಗೆ ಭಾಳ ಇಷ್ಟ ಆಯಿತು. ಸೊ ಈ ಪಾತ್ರ ಭಾಳ ಮಜಾ ಕೊಡುತ್ತೆ ಅಂತ ನನಗೆ ಕ್ಲಾರಿಟಿ ಇತ್ತು ಮುಂಚೆನೇ. ಸೊ ಐ ಎಂಜಾಯ್ಡ್ ಇಟ್. ಇನ್ನೊಂದು ತುಂಬ ಮೇಜರ್ ಕ್ಯಾರೆಕ್ಟರ್ ಬೇಕಾಗಿದ್ದು ಅತುಲ್ ಕುಲಕರ್ಣಿ. ಅವ್ರು ಮಾಡಿರೋ ರೋಲ್ಗಳು ಇವತ್ತು ಕರ್ನಾಟಕದಲ್ಲಿ ಅದಕ್ಕೆ ಒಂದು ತೂಕ ಇದೆ. ಸೊ ನಮಗೆ ಅದನ್ನು ನೋಡ್ಕೊಂಡು ವಿ ಹ್ಯಾಡ್ ಟು ಕಾಸ್ಟ್. ವಿ ಕುಡಂಟ್ ಯಾವುದೋ ಸಣ್ಣ ಪುಟ್ಟ ರೋಲ್ ಕೊಡೋಕ್ಕಾಗ್ತಿರಲಿಲ್ಲ. ಈ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಸಿಂಪಲ್ ಆಗಿ ತೋರಿಸೋದು, ಈ ಪಿಕ್ಚರಲ್ಲಿ ತುಂಬ ಗ್ರ್ಯಾಂಡ್ ಆಗಿ ತೋರಿಸಿದ್ದಾರೆ. ನೆಕ್ಸ್ಟು ಈ ಪಿಕ್ಚರ್ ನನಗೆ ಒಳ್ಳೆ ಹೆಸರು ಮಾಡಿಕೊಡುತ್ತೆ, ಅದು ಮಾತ್ರ ಗ್ಯಾರಂಟಿ. ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನು ಈ ಸಿನಿಮಾದು, ಮಜಾ ಏನು ಮಾಡಿದ್ವಿ ಈ ಸಿನಿಮಾಲಿ ಅಂತಂದರೆ, ನಮ್ಮ ಕಣ್ಣಿಗೆ ಯಾರು ಸ್ಕ್ರೀನಲ್ಲಿ ಸೀನ್ ಮಾಡೋವಾಗ ಕಾಣಿಸ್ತಿದ್ರು ಅವ್ರನ್ನೆಲ್ಲ ಕಾಸ್ಟ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ನಮ್ಮ ಕಾಸ್ಟ್ಯೂಮ್ ಹುಡುಗನಿಂದ ಹಿಡಿದು, ನಮ್ಮ ಲೈಟ್ ಬಾಯ್ಸಿಂದ ಹಿಡಿದು
ಎಲ್ಲರೂ ಈ ಸಿನಿಮಾಲಿದ್ದಾರೆ. ಎಲ್ಲರೂ ಒಂದು ಯಾವುದೋ ಒಂದು ಪಾತ್ರ ಮಾಡ್ಬಿಟ್ಟು ಹೋಗ್ತಾರೆ. ಅಸಿಸ್ಟೆಂಟ್ಸ್ ಡೈರೆಕ್ಟರ್ಸು, ಅಸೋಸಿಯೇಟ್ ಡೈರೆಕ್ಟರ್ಸು, ಈ ರೀತಿ ಆಲ್ಮೋಸ್ಟ್ ಎಲ್ಲರೂ ಮಾಡಿಬಿಟ್ಟಿದ್ದಾರೆ.